ಪತಿ ಪತ್ನಿ ಮತ್ತು ಸ್ವಾಮೀಜಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಹಮಾನ್. ಈಗಾಗಲೇ ಪತಿ ಪತ್ನಿಯ ನಡುವೆ ಒಬ್ರು ಜ್ಯೋತಿಷಿ ಬಂದಿದ್ದಾರೆ. ಅವರು ಪತ್ನಿಯನ್ನ ವಶೀಕರಣ ಮಾಡ್ಕೊಂಡಿದ್ದಾರೆ. ಸೊ ನನಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದು ಮಾತುಗಳನ್ನ ಸ್ವತಃ ಪತಿ ಕುಮಾರ್ ಅವರು ಹೇಳ್ತಾ ಹೋಗ್ತಾ ಇದ್ರು. ಆದ್ರೆ ಈಗ ನೋಡ್ತಾ ಹೋದ್ರೆ ನಿಜಕ್ಕೂ ಕುಮಾರನದ್ದೇ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಕೊಳ್ಳೋದಕ್ಕೆ ಸ್ವತಃ ಅವರ ಪತ್ನಿ ಗೀತಾ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗೀತಾ ಅವರ ಚಿಕ್ಕಪ್ಪ ಆಗಿರುವಂತಹ ಚಂದ್ರಶೇಖರ್ ಅವರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಚಂದ್ರಶೇಖರ್ ಅವರು. ಹಾಗೆ ಈ ಎಲ್ಲಾ ವಿಚಾರದಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಜ್ಯೋತಿಷಿ ಜಯ ಶಿವಶಂಕರ್ ಅವರದ್ದು, ಜಯ ಶ್ರೀನಿವಾಸನ್ ಅವರದ್ದು. ಅವರು ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ನಮಸ್ತೆ ಶ್ರೀನಿವಾಸನ್ ಅವರು. ನಮಸ್ಕಾರ. ನಮಸ್ತೆ. ಸೊ ಗೀತಾ ಅವರೇ, ಈಗ ಇಲ್ಲಿ ತನಕ ನಾವು ನೋಡ್ತಾ ಹೋದ್ರೆ ಬೆಳಿಗ್ಗೆಯಿಂದನೂ ನಾವು ನೋಡ್ತಾ ಇರೋದು ಕುಮಾರ್ ಅವರು ಪ್ರತಿ ಕಡೆನೂ ಹೋಗಿ ಹೇಳ್ತಾ ಬರ್ತಾ ಇದ್ದಾರೆ, ನನ್ನ ಪತ್ನಿಯನ್ನ ವಶೀಕರಣ ಮಾಡ್ಕೊಬಿಟ್ಟಿದ್ದಾರೆ. ಸೊ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ನನ್ನ ಸಂಸಾರಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಕುಮಾರ್ ಅವ್ರ ವರ್ಷನ್. ನಿಮ್ ವರ್ಷನ್ ಏನಿದೆ, ನೀವೇನ್ ಹೇಳ್ತೀರ ಅದಕ್ಕೆ? ಖಂಡಿತವಾಗ್ಲೂ ಆತರ ಎಲ್ಲ ಏನೂ ಇಲ್ಲ. ಅವರು ಸುಮ್ನೆ ಇದು ಅಲಿಗೇಷನ್ಸ್ ಮಾಡ್ಕೊಂಡು ನಂದು ಅವ್ರದ್ದು ಡಿವೋರ್ಸ್ ಕೇಸು ಕೋರ್ಟ್ ಅಲ್ಲಿ ನಡೀತಿದೆ ಆಲ್ರೆಡಿ. ಈ ಡಿವೋರ್ಸ್ ಅಲ್ಲಿ ಕೊಡಲ್ಲ ಅಂತ ಹೇಳಿದ್ರೆ ನೀವು ಕೋರ್ಟ್ ಅಲ್ಲಿ ಬೇಕಾದ್ರೆ ಮೀಡಿಯೇಷನ್ ಎಲ್ಲ ಅವ್ರ ಹತ್ರನೂ ಇರುತ್ತೆ, ರಿಪೋರ್ಟ್ಸ್ ಇರುತ್ತೆ, ಬೇಕಾದ್ರೆ ಕಲೆಕ್ಟ್ ಮಾಡ್ಕೋಬಹುದು. ಕೊಡಲ್ಲ ಅಂತ ಸುಮ್ನೆ ಹೇಳ್ಕೊಂಡು ಇದು ಆಲ್ರೆಡಿ ಇದಕ್ಕೆ ಹೋಗಿದೆ, ಕೋರ್ಟ್ ಅಲ್ಲಿ ನಡೀತಿದೆ. ಆದ್ರೂನು ಸುಮ್ನೆ ಇರ್ಲಾರ್ದೆ ನಮ್ಮ ಮನೆ ಹತ್ರ ಬರೋದು, ಟಾರ್ಚರ್ ಕೊಡೋದು, ಇದ್ ಮಾಡೋದು, ಇದನ್ನೆಲ್ಲಾ ಮಾಡ್ಕೊಂಡು ಬರ್ತಾ ಇದಾರೆ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಸುಮ್ನೆ ಅಲಿಗೇಷನ್ಸ್ ಹಾಕಿದಾರೆ ಅಷ್ಟೇ ನನ್ನ ಮೇಲೆ. ಕುಮಾರ್ ಅವ್ರು ಬೇಕಂತಾನೆ ಈ ತರ ಮಾಡ್ತಿರೋದು. ಆಲ್ರೆಡಿ ಇದನ್ನ ನೆಲಮಂಗಲ ಅಲ್ಲಿ ಮಾಡಿದ್ರು ಇದೇ ತರ. ನಮ್ಮ ಅಮ್ಮನ್ನ, ನಮ್ ತಂಗಿನ ಈ ತರ ಎಲ್ಲ ತುಂಬಾ ಜಾಸ್ತಿ ಮಾತಾಡಿದ್ದಕ್ಕೆ ನಾವೆಲ್ಲ ಹೋಗಿ ಅಲ್ಲಿ ಗಲಾಟೆ ಮಾಡಿದ್ದಕ್ಕೆ ಪ್ರೀ ಪ್ಲಾನ್ ಮಾಡಿ ಟಿವಿ ಅವ್ರನ್ನೆಲ್ಲ ಕರೆಸಿ ಅಲ್ಲೂನು ಕರೆಸ್ಬಿಟ್ಟು ಜಗಳ ಎಲ್ಲ ಆಗಿ ನಾವು ಮಾತಾಡಿ ಬಂದಿದ್ದಷ್ಟೇ. ಅವರು ಹೊಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬಿಟ್ಟು ನಾವ್ 2 ಲಕ್ಷ ರೂಪಾಯಿ ಅವ್ರ ಮನೆಯಿಂದ ಕದ್ಕೊಂಡ್ ಬಂದಿದೀವಿ ಅಂತ ಹೇಳಿ ಇದು ಕೇಸ್ ಆಗಿದೆ. ಆಲ್ರೆಡಿ ಕೇಸು FIR ಆಗಿದೆ. ಬೇಲ್ ನಮ್ಮೇಲೂ ನಾನು ವರದಕ್ಷಿಣೆ ಕೇಸು ಅದು ಅವ್ರು ಮಾಡಿರೋ ಗಲಾಟೆಗೆ ನಾವು ಕೇಸ್ ಹಾಕಿದೀವಿ. ಅವ್ರಿಗಿನ್ನ ಇದು ಕೂಡ ಸಿಕ್ಕಿಲ್ಲ, ಬೇಲ್ ಕೂಡ ಸಿಕ್ಕಿಲ್ಲ. ಬೇಲ್ ಸಿಗ್ದಿರನು ಇಷ್ಟೊಂದು ಆಟಗಳು ಆಡ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಮರ್ಯಾದೆ ತೆಗಿಬೇಕನ್ನೋದು ಒಂದೇ ಉದ್ದೇಶ ಒಂದು. ನಮ್ ತಾಯಿ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿ, ನಮ್ ತಾಯಿ ಕೆಲಸ ಕಳಿತೀನಿ ಅಂತ ಹೇಳಿದಾನೆ. ಹಿಂಗೆ ಟಿವಿಯಲ್ಲೆಲ್ಲ ಹೇಳಿ ಇದ್ ಮಾಡಿ ನಿಮ್ ಮರ್ಯಾದೆ ಕಳೆದು ಟಿವಿಯಲ್ಲಿ ನನ್ ಕೆಲಸ ಕಳಿತೀನಿ, ನಮ್ಮಮ್ಮನ್ ಕೆಲಸ ಕಳಿತೀನಿ ಅಂತ ಹೇಳಿದಾನೆ. ನನಗೆ ಎಲ್ಲಿ ಕೆಲ್ಸಕ್ಕೆ ಹೋಗಕ್ಕೂ ಬಿಡ್ತಾ ಇಲ್ಲ. ಎಲ್ಲಿ ಕೆಲ್ಸಕ್ಕೆ ಹೋದ್ರು ಇದೇ ತರ ನಿಮ್ಗೆ ಗೊತ್ತಿರುತ್ತೆ ಇವಾಗ ಇವ್ನ ಎಷ್ಟು ಸ್ಟಾರ್ಟ್ ಆಡಿದಾನೆ ಅಂತ. ಎಲ್ಲಿ ಹೋದ್ರು ನೀವ್ ಬೇಕಾದ್ರೆ ನಾನ್ ಕೆಲಸ ಮಾಡಿರೋ ಆಫೀಸ್ಗಳಲ್ಲಿ ಇರೋರ್ ನಂಬರ್ ಕೊಡ್ತೀನಿ ಏನೋ ಎತ್ತ ಅಂತ ಅವ್ರು ಬೇಕಾದ್ರೆ ಹೇಳ್ತಾರೆ. ಲಾಸ್ಟ್ ನಾನು ಒಂದು ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡುವಾಗೂ ಕೆಲ್ಸಕ್ಕೆ ಹೋಗಿದ್ದೀನಿ. ನಾನು ಹೋಗಿ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಇದ್ ಮಾಡಿ ಅಲ್ಲಿನೂ ಫೋನ್ ಮಾಡಿ ಬಂದಿದಾರಾ ಇಲ್ವಾ. ನಾನ್ ಡಿವೋರ್ಸ್ ಕೇಸ್ ನಡೆಯುವಾಗ ಪೊಲೀಸರು ಕೋರ್ಟ್ ಅಲ್ಲಿ ಎಲ್ಲಾ ಕಡೆ ಹೇಳಿದ್ದಾರೆ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಆದ್ರೂ ನಮ್ಮ ಮನೆ ಹತ್ರ ಬರೋದು, ಹೋಗೋದು, ನಮ್ಮ ಓನರ್ ಹತ್ರ ಮಾತಾಡೋದು, ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡೋದು, ಮನೆ ಹತ್ರ ಬರೋದು, ಜಗಳ ಮಾಡೋದು, ಇದೆಲ್ಲಾ ಮಾಡಿದ್ದಾರೆ. ಇಷ್ಟಾದ್ರೂ ಇದೆಲ್ಲ ಪೊಲೀಸರಿಗೂ ಗೊತ್ತು. ಬೇಕಾದ್ರೆ ನೀವು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲೇ ಕೇಳ್ಬೋದು ನೀವು ಡೀಟೇಲ್ಸ್ ಅವನ ಬಗ್ಗೆ ಏನು ಎತ್ತ ಅಂತೇಳಿ. ಇದಲ್ದಿರ ಇವ್ನು ಕೆಲಸ ಕೊಡಿಸ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ತುಂಬಾ ಫ್ರಾಡ್ ಮಾಡಿದಾನೆ. ಅದನ್ ಬೇಕಾದ್ರೆ ನಾನು ಪ್ರೂವ್ ಮಾಡ್ತೀನಿ. ಅದನ್ ಬೇಕಾದ್ರೆ ಯಾರ್ಯಾರಿಗೆ ಕೊಡಿಸ್ತೀನಿ ಅಂತ ಹೇಳಿದಾನೆ, ಎಷ್ಟೆಷ್ಟು ದುಡ್ಡು ತಗೊಂಡಿದ್ದಾನೆ, ಯಾರ್ಯಾರ ಹತ್ರ ಆಗಿದೆ, ಇದನ್ನ ನಾನು ಹೇಳ್ತೀನಿ. ಈಗ್ಲೂ ನನಗೆ ಅವ್ನ್ ಮದ್ವೆ ಮಾಡ್ಕೊಂಡಿದ್ದೆ, ನನ್ನನ್ನ ಗವರ್ಮೆಂಟ್ ಜಾಬ್ ಇದೆ ಮೈಸೂರು ಮಿನರಲ್ಸ್ ಅಂತ ಹೇಳಿ, ಅಲ್ಲಿ ಕೆಲಸ ಇದೆ ನಂದು ಅಂತ ಹೇಳ್ಬಿಟ್ಟು ಅವ್ನ್ ಮದ್ವೆ ಮಾಡ್ಕೊಂಡಿದ್ದು. ಖಂಡಿತವಾಗ್ಲೂ ಕೆಲ್ಸಾನು ಇರ್ಲಿಲ್ಲ, ಏನೂ ಇರ್ಲಿಲ್ಲ. 10 ವರ್ಷದಿಂದ ನಾನೇ ದುಡ್ದು ನಾನೇ ತಿಂದಿರೋದು, ನನ್ ಮಗುನ್ ನಾನೇ ಸಾಕಿರೋದು. ಇವತ್ತು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋ ಹೊತ್ತಿಗೆ ನನ್ ಮಗುನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ, ಅದನ್ನ ಕರ್ಕೊಂಡ್ ಹೋಗಕ್ ಬರ್ತಾರೆ, ನೀವ್ ನನಗ್ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಇದೇ ನೆಲಮಂಗಲ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನಾವು ಹೋಗಕ್ ಮುಂಚೆನೆ ಹೇಳಿದಾನೆ. ನನ್ ಮಗು ಅವತ್ ನನ್ ಮಗು ನನ್ ಮನೇಲೇ ಐತೆ, ಅವತ್ ನನ್ ಮನೇಲೇ ಇದೆ. ಸುಮ್ನೆ ಕ್ರಿಯೇಟ್ ಮಾಡಿ ಇದೆಲ್ಲ ಫುಲ್ಲು ಟಿವಿ ಮಾಧ್ಯಮದವ್ರಿಗೂ ದಾರಿ ತಪ್ಪಿಸಿ ಇದನ್ನ ಮಾಡ್ತಿರೋದವನು. ಇದನ್ ಬೇಕಾದ್ರೆ ನೀವು ನೆಲಮಂಗಲ ಸ್ಟೇಷನ್ ಅಲ್ಲಿ ಬೇಕಾದ್ರೂ ಕನ್ಫರ್ಮ್ ಮಾಡ್ಕೋಬಹುದು. ಅದಕ್ಕೆ ಪೊಲೀಸ್ ಅವ್ರು ಬೇಕಾದ್ರೆ ಹೇಳ್ತಾರೆ, ಡಾಕ್ಟರ್ ಪ್ರಕಾಶ್ ಅಂತ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದಾರೆ, ಅವ್ರನ್ನ ಕೇಳಿದ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ. ಇಷ್ಟು ನಡೆಸಿ ಇಷ್ಟು ಮಾನ ಮರ್ಯಾದೆ ತೆಗೆದು ಯಾವಾಗ ಫೋನ್ ಮಾಡಿದ್ರು ನಿನ್ನನ್ನು ಟಿವಿಗೆ ಎಳಿದಿರ ಬಿಡಲ್ಲ, ನಿನ್ನ ಮರ್ಯಾದೆ ತೆಗಿತೀನಿ ಅಷ್ಟೇ, ನಿನ್ ಮರ್ಯಾದೆ ತೆಗಿತೀನಿ, ನಿನ್ನನ್ನು ಬೀದಿ ನಿಲ್ಲಿಸ್ತೀನಿ, ನೀನ್ ಸಾಯ್ಬೇಕು, ಇದೇ ಅವನ ಉದ್ದೇಶ ಅಷ್ಟೇ. ಶ್ರೀನಿವಾಸನ್ ಅವರ, ಈಗ ಪೂರ್ತಿ ಈ ಒಂದು ವಿವಾದದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಿಮ್ಮ ಹೆಸರು ಬರ್ತಾ ಇದೆ ಈಗ. ಸೊ ಪ್ರಮುಖವಾಗಿ ಈಗ ನಿಮ್ಮ ಮೇಲೆ ಬರ್ತಾ ಇರುವಂತಹ ಒಂದು ಆರೋಪ ಅಂತ ಹೇಳಿದ್ರೆ ನೀವು ಗೀತಾ ಅವ್ರನ್ನ ವಶೀಕರಣ ಮಾಡ್ಕೊಂಡಿದ್ದೀರಾ. ಸೊ ನೀವ್ ಹೇಳ್ದಂಗೆ ಈಗ ಗೀತಾ ಅವ್ರು ಕೇಳ್ತಾ ಇದಾರೆ ಅನ್ನೋದು ಕುಮಾರ್ ಅವ್ರ ವರ್ಷನ್. ನೋಡಿ ರೆಹಮಾನ್, ಈ ವಶೀಕರಣ ಅಂತ ಹೇಳ್ತಕ್ಕಂಥದ್ದು ಈ ವೈಜ್ಞಾನಿಕ ಲೋಕದಲ್ಲಿ ನಾವು ಮಾತಾಡಿದ್ರೆ ಒಂಥರ ಅನ್ಸುತ್ತೆ. ಓಕೆ, ನಾನು ಇವಾಗ ಕಳೆದ 15 ವರ್ಷಗಳಿಂದ ಮಾಧ್ಯಮದಲ್ಲಿ ಕೇಬಲ್ ಚಾನೆಲ್ ಅಂತ ಏನಿತ್ತು, ಇನ್ನು ಟಿವಿ ಇವಾಗ 5 ವರ್ಷ ಆಗಿದೆ, ಇನ್ನು ಮೆಕ್ಕಿ ಟಿವಿಗಳಿಗೆ ಇನ್ನೊಂದು ವರ್ಷ ಆಗಿದೆ. ಅಲ್ಲಿಂದ ಈ ಹೆಸರಿಟ್ರೆ ಈ ತರ ಪವರ್ ಇರುತ್ತೆ, ಈ ಹೆಸರನ್ನ ವೈಬ್ರೇಷನ್ ನೋಡಿ ಮುತ್ತುರಾಜು ಕೆಂಪರಾಜು ಅಂದ್ರೆ ಹೀಗಿರ್ತಾರೆ,
ಓಕೆ, ಅದೇ ರವಿಕುಮಾರ್ ವಿಜಯ್ ಕುಮಾರ್ ಅಂದ್ರೆ ನಾರ್ಮಲಿ ಸಕ್ಸಸ್ ರೇಟ್ ಜಾಸ್ತಿ, ಮುತ್ತುರಾಜು ಕೆಂಪರಾಜ್ ಅಲ್ಲಿ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ, ಸ್ಟ್ರಗ್ಲಿಂಗ್ನೆಸ್ ಇರುತ್ತೆ ಅಂತ ಹೇಳಿ ಹೆಸರನ್ನ ಒಬ್ಬರಿಗೆ ಬದಲಾಯಿಸಿ ಮಾನಸಿಕವಾಗಿ ದೈಹಿಕವಾಗಿ ಅವ್ನು ಬದಲಾವಣೆ ಆಗ್ಬೇಕು ಅಂತ ಹೇಳ್ತಕ್ಕಂಥ ಒಂದು ಮಿರರ್ ಎಕ್ಸಸೈಸ್ ಅಂತೆ, ಅವ್ನು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗೋಕ್ಕೆ ತಾರಕ ಕ್ರಿಯಾ ಅಂತೆ, ಆ ತರ ಎಕ್ಸಸೈಸ್ ನ ಹೇಳ್ಕೊಡೋದು. ಅವನೇ ಈ ಹೆಸರು ಬದಲಾವಣೆ ಆದ್ಮೇಲೆ ನಾನು ಮಾನಸಿಕವಾಗಿ ಬದಲಾವಣೆ ಆದೆ, ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ಸದೃಢನಾಗಿದ್ದೀನಿ, ಆ ತರ ಹೇಳ್ತಕ್ಕಂಥ ಆಟೋ ಸಜೆಷನ್ಸ್ ಅಂತ ನಾವೇನ್ ಹೇಳ್ತೀವಿ ವೈಜ್ಞಾನಿಕವಾಗಿ. ಓಕೆ, ಆ ರೀತಿ ಮಾರ್ಪಾಡು ಮಾಡೋ ವ್ಯಕ್ತಿತ್ವಗಳಿಗೆ ನಾನು ಸಹಾಯ ಮಾಡ್ತಕ್ಕಂಥ ಒಂದು ಕನ್ಸಲ್ಟೇಷನ್ ಕೊಟ್ಕೊಂಡ್ ಬಂದಿದ್ದೀನಿ. ಇಂಥದ್ರಲ್ಲಿ ಈಕೆ 10 ತಿಂಗಳಾಯ್ತು ನಮ್ಮ ಆಫೀಸ್ ಬಿಟ್ಟು. 2011 ಜನವರಿ ಏನೋ ಬಿಟ್ರು. ಬಿಟ್ಟ ಮೇಲೆ ನನಗೆ ಒಂದು 5-6 ತಿಂಗಳಿಂದ ಕೆಲವು ಅನಾಮಧೇಯ ಕರೆಗಳು ಬರ್ತಾ ಇತ್ತು. ಈ ತರ ನಿಮ್ಮನ್ನ ನಾನು ಟಿವಿಗೆ ಎಳಿತೀನಿ, ನಿಮ್ಗೆ ಪೇಪರ್ಗೆ ಎಳಿತೀನಿ, ನೀವು ನಮ್ಗೆ ಈ ತರ ಮರುಮಾಂಗಲ್, ಆಮೇಲೆ ನಾನು ಏನಾದ್ರು ಮದುವೆಯಲ್ಲಿ ಪ್ರಾಬ್ಲಮ್ ಇತ್ತು, ಇದು ಹೆಸರಿನಲ್ಲಿ ಪ್ರಾಬ್ಲಮ್ ಇದ್ರೆ ಹೆಸರು ಬದಲಾಯಿಸ್ತೀನಿ. ಆಮೇಲೆ ಕೆಲವರು ಗಂಡ ಹೆಂಡತಿ ಮದುವೆ ಮಾಡ್ಕೊಂಡಿರ್ತಾರೆ, ಅವ್ರ ಕೆಲವು ಡೇಟ್ಸ್ ನಾನು ರಿಸರ್ಚ್ ಮಾಡಿ ಹೇಳಿದ್ದೀನಿ, 4, 5, 7, 8 ಈ ಡೇಟ್ಸ್ ಅಲ್ಲಿ ಮದುವೆ ಆಗಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ, ಇವ್ರುಗಳಿಗೆ ರೀಮ್ಯಾರೇಜ್ ಅಂತ ಮರುಮಾಂಗಲ್ಯ ಧಾರಣೆ ಅಂತ ನಾನು ಮಾಡಿಸ್ತೇನೆ. ತಿರುಪತಿಗೆ ಬರ್ತಾರೆ ಕಪಲ್ಸ್, ಬೇರೆಲ್ಲೂ ಮಾಡಿಸಲ್ಲ, ಅದಕ್ಕೆ ಯಾವ ಹಣಕಾಸನ್ನು ತಗೊಳ್ಳಲ್ಲ. ತಿರುಪತಿಗೆ ಬನ್ನಿ ಅಂತೀನಿ, ಕಪಲ್ಸ್ ಮಾತ್ರ ಬರ್ತಾರೆ, ಅವರೇ ಸ್ವಂತ ಮಾಂಗಲ್ಯ ತಗೊಳ್ತಾರೆ, ಬರ್ತಾರೆ, ಅಲ್ಲಿ ಒಂದು ದಿನ ಉಳ್ಕೊಳ್ತಾರೆ, ಉಳ್ಕೊಂಡು ಒಂದು ಮಠದಲ್ಲಿ ಮಾಂಗಲ್ಯವನ್ನ, ಹೊಸ ಮಾಂಗಲ್ಯವನ್ನ ಕಟ್ಕೊಂಡು ಹಳೆ ಮಾಂಗಲ್ಯ ಕೊಟ್ಕೊಂಡ್ ಬರ್ತಾರೆ. ಇದು ನಾನೇ ಎಕ್ಸ್ಕ್ಲೂಸಿವ್ ಆಗಿ ಕಂಡಿಡಿದಿರೋದು. 25,000 ಜೋಡಿಗೆ ಮರುಮಾಂಗಲ್ಯ ದಾಣೆ ಮಾಡಿಸಿದ್ದೀವಿ. ಮರುಮಾಂಗಲ್ಯ ದಾಣೆ ಅಂತ ಹೆಸರು. ಇದು ಹೆಸರು ಬದಲಾವಣೆ ಒಂದು ಕಾನ್ಸೆಪ್ಟ್, ಮರುಮಾಂಗಲ್ಯ ದಾಣೆ ಒಂದು ಕಾನ್ಸೆಪ್ಟ್. ಮಾನಸಿಕವಾಗಿ ಇವರು ಬದಲಾವಣೆಗೆ ಫಿಸಿಕಲಿ ಮೆಂಟಲಿ ಎಕ್ಸರ್ಸೈಸ್ ಅಂತ ಹೇಳಿ ಸ್ಟಮಕ್ ರೀಜನ್, ಹಾರ್ಟ್ ರೀಜನ್, ಹೆಡ್ ರೀಜನ್ ಅಂತ ಒಂದು ಎಕ್ಸರ್ಸೈಸ್ ಕಂಡಿಡಿ ತಾರಕ ಕ್ರಿಯೆ ಅಂತ ಕೊಟ್ಟು ಈ ಪ್ಯಾಕೇಜ್ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವರು ನನಗೆ ನೀವು ಮರುಮಾಂಗಲ್ಯ ದಾಣೆ ಮಾಡುವಾಗ ಇಷ್ಟು ದುಡ್ಡು ದೋಚ್ತೀರಾ, ನೀವು ಹೆಸರು ಬದಲಾವಣೆ ಇಷ್ಟು ದುಡ್ಡು ದೋಚ್ತೀರಾ, ತಾರಕ ಕ್ರಿಯೆ ಎಕ್ಸರ್ಸೈಸ್ ಅಂತ ಹೇಳಿ ನೀವು ಹಿಂಗ್ ಮರಳು ಮಾಡ್ತೀರಾ, ನೀವು ಹಿಂಗ್ ಸಮ್ಮೋಹಿನಿ ಮಾಡ್ತೀರಾ, ಹಂಗೆ ಹಿಂಗೆ ಅಂತ ನಿಮ್ಗೆ ನಾನು ಆ ಪೇಪರ್ ಅಲ್ಲಿ ಬರ್ಸ್ತೀನಿ, ಈ ಪೇಪರ್ ಅಲ್ಲಿ ಬರ್ತೀನಿ ಅಂತ ನಮ್ಮ ಅಸಿಸ್ಟೆಂಟ್ ಫೋನ್ ನಮ್ದು ಕಾಲ್ ಸೆಂಟರ್ ಲೈನ್ ತರ ಹೊಡೆಯುತ್ತೆ ಫೋನ್, ಅಷ್ಟು ಅದನ್ನ ಮಾಡ್ತಾ ಇದ್ರು. ಎಲ್ಲ STD ಬೂತ್ ಕಾಲ್, ಎಲ್ಲೇ ಆಗ್ಲಿ ನಮಗ್ ತಿಳಿದಿರೋ ಇನ್ಸ್ಪೆಕ್ಟರ್ಸ್ ಇದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಅನಾಮಧೇಯ ಕರೆಗಳು ಒಂದು ದಿನಕ್ಕೆ ನಿಮ್ದು ಇನ್ಕಮಿಂಗ್ ಕಾಲ್ ನಮ್ದು 1000 ಬರುತ್ತೆ, ನಿಜವಾಗ್ಲೂ 1000 ಬರುತ್ತೆ 4 ಲೈನ್ಗೆ. ಇನ್ ಎಲ್ಲಿಂದ ಕಂಡಿಡಿಯೋದು STD ಬೂತ್ ಇದಾಗುತ್ತೆ, ಅದರಿಂದ ಯಾವ್ದಾರು ರೆಕಾರ್ಡ್ ಮಾಡಿ ಅವ್ರು ಮಾತಾಡಿರೋದು ಅಂತ ಹೇಳ್ಕೊಟ್ರು. ನನಗೆ ಚಾನ್ಸ್ ಇಲ್ಲ, 4 ಜನ ನಮ್ ಫೋನ್ ಅಟೆಂಡ್ ಮಾಡ್ತಾರೆ. ಕಡೆಗೆ ಒಂದು ದಿನ ಏನಾಯ್ತಂದ್ರೆ, ಈ ಪತ್ರಿಕೆಯಲ್ಲಿ ಒಂದು ದಡ್ಡರ ಗುರು ಜೈ ಶ್ರೀನಿವಾಸನ್ ಅಂತ ಹೇಳಿ ಒಂದು ಕಾಲಂನ ಬರ್ಸಿದ್ರು. ಇದು ಲಂಕೇಶ್ ಪತ್ರಿಕೆ, ಗೌರಿ ಲಂಕೇಶ್ ಪತ್ರಿಕೆ ಬರ್ಸ್ಬಿಟ್ಟು ಈ ಪತ್ರಿಕೆ ನಮ್ಮ ಆಫೀಸಲ್ಲಿ ಬಿದ್ದಿದೆ. ಪತ್ರಿಕೆ ಬಿದ್ದಿದ್ರೆ ಪ್ರಾಬ್ಲಮ್ ಇಲ್ಲ, ಅದ್ರ ಮೇಲೆ ಒಂದು ವೈಟ್ ಪ್ರಿಂಟೆಡ್ ಶೀಟ್, ಡಿಯರ್ ಜೈ ಶ್ರೀನಿವಾಸನ್, ದಿಸ್ ಈಸ್ ಎ ಜಸ್ಟ್ ಸ್ಯಾಂಪಲ್, ಪ್ಲೀಸ್ ವೇಟ್ ಫಾರ್ ನೆಕ್ಸ್ಟ್ ರಿಪೋರ್ಟ್ ಆನ್ ಯುವರ್ ಪರ್ಸನಲ್ ಫ್ಯಾಮಿಲಿ ಹಿಸ್ಟ್ರಿ ಇನ್ ಫ್ಯೂ ಅದರ್ ಪೇಪರ್ CO ಅಂತ ಇದನ್ನ ಹಾಕಿದ್ರು. ಇದು ಲಾಸ್ಟ್ 1 ತಿಂಗಳಿಂದ ಹಾಕಿದ್ರು. ಹಾಕಿದ್ಮೇಲೆ ನಾನು ಇವ್ರಿಗೆ ಲಂಕೇಶ್ ಪತ್ರಿಕೆಯವರಿಗೆ ಇದನ್ನ ಮೇಲ್ ಮಾಡಿದೆ, ಹಿಂಗ್ ಫೋಟೋ ಹೊಡೆದು ನೋಡಿ ನೀವು ಇಲ್ಲಿ ಬರ್ದಿದ್ದೀರಾ, ಇದರಲ್ಲಿ ಬರೀ ಮರುಮಾಂಗಲ್ಯ ಧಾರಣೆ ಸೇಮ್ ಅವ್ರು ಏನ್ ಹೇಳ್ತಿದ್ರು ನನಗೆ ಅದನ್ನೇ ಬರ್ದಿದ್ದಾರೆ. ಮರುಮಾಂಗಲ್ಯ ಧಾರಣೆ ಮಾಡಿಸ್ತೀಯಾ, ದೋಚ್ತೀಯಾ ದುಡ್ಡನ್ನ, ಅವ್ರ ಹತ್ರ 1,000 ಕೇಳ್ತೀಯಾ, ಇವ್ರ ಹತ್ರ 1,000 ಕೇಳ್ತೀಯಾ, ಇರುತ್ತೆ ಪ್ರೊಫೆಷನಲ್ ಗ್ರಿಡ್ಜ್ ಇದ್ದೇ ಇರುತ್ತೆ. ನಾನು ಅನ್ಕೊಂಡ್ರೆ ನಮ್ಗೆ ಫೋನ್ ಮಾಡುವಾಗಲ್ಲ ನಾವು ಅನ್ಕೊಳ್ತಿದ್ದೆ ಏನಂದ್ರೆ, ಮೇ ಬಿ ನಾವು ಚಾರ್ಜ್ ಮಾಡದೆ ಯಾರಿಗೂ ಮಾಡಲ್ಲ, ಇರೋರ ಹತ್ರ ಇಲ್ದೇ ಇರೋರ ಹತ್ರ 500 ತಗೊಳ್ತೀವಿ, ಇರೋ ಹತ್ರ 5,000 ತಗೊಳ್ತೀವಿ. ಇವಾಗ ರೆಹಮಾನ್ ಬಂದ್ರು, ಅವ್ರ ಸ್ಯಾಲರಿ 15,000 ಅಂದ್ರೆ 500 ತಗೊಳಕ್ಕೂ ರೆಡಿನೇ, ಇಲ್ಲ ಗುರ್ತಿದಾರೆ ಅಂದ್ರೆ ಫ್ರೀ ಆಗೋ ಮಾಡ್ತೀವಿ. ಈ ಬೇಸ್ ಮೇಲೆ ಯಾರ ಹತ್ರನೋ ತಗೊಂಡಿರ್ಬೇಕು ಫೀಸ್ ಒಂದು 5,000, ಅವನಿಗೆ ಹೆಸರು ಚೇಂಜ್ ಮಾಡಿನೋ ಮರುಮಾಂಗಲ್ಯ ವರ್ಕ್ ಆಗದೆ ಇರ್ಬೋದು, ಬೇಸರ ಆಗಿರ್ಬೋದು, ನಾನ್ ದೊಡ್ಡ ವ್ಯಕ್ತಿ ನನ್ನನ್ನು ಬಂದು ಕಪಾಳ ಕೊಡೆಯಕ್ಕಾಗ್ದೇನೋ ಗುದ್ದಕ್ಕಾಗ್ದೇನೋ ಯಾರೋ ಮಾಡ್ತಿರ್ತಾರೆ, ಬಿಟ್ಬಿಡಿ ಅಂತ ನನ್ನ ಅಸಿಸ್ಟೆಂಟ್ ಹೇಳಿದೀನಿ ನಾನು. ಈ ಪೇಪರ್ ಬಂದಾಗ ಸ್ವಲ್ಪ ತಲೆ ಕೆಡ್ಸ್ಕೊಂಡಾಗ ಹೋಗಿ ತಿಲಕ್ ನಗರ ಪೊಲೀಸ್ ಸ್ಟೇಷನ್ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟೆ. ಯಾವಾಗ 12/11/2011 ಕೊಟ್ಟುಬಿಟ್ಟು ಮೇಲೆ ನಿನ್ನೆ ಬೆಳಗ್ಗೆ ನಮ್ಮ ಫೋನ್ಗೆ ಕಾಲ್, ನಾನು RTV ಅವ್ರನ್ನ ಕರಿತೀನಿ, ನಾನು ಕಂಪ್ಲೇಂಟ್ ಕೊಟ್ಬಿಟ್ರೆ ನನ್ನ ಮೇಲೆ ನಾನು ಬಿಟ್ಬಿಡ್ತೀನ ಅಂತ ಹೇಳಿ ಮಾಡಿದ್ರು. ಯಾರು ಬರ್ತಾರೋ ನೋಡೋಣ ಅಂತ. ನಿನ್ನೆ ರಜಾ, ಆಕ್ಚುಲಿ ಸಂಡೇ ಹಾಲಿಡೇ ನಮ್ದು ಇರಲ್ಲ ಆಫೀಸ್. ಮಧ್ಯಾಹ್ನ ನಾವೇನ್ ಮಾಡಿದ್ವಿ, 3 ಗಂಟೆಗೆ ನಾವು ಹೊರಟೋ ಸಮಯಕ್ಕೆ ಅಲ್ಲಿ ಬಂದ ಮೇಲೆ ಆಮೇಲೆ ಕ್ಲೋಸ್ ಮಾಡಿದಾಗ ಆಫೀಸ್ ಕ್ಲೋಸ್ ಮಾಡಿದಾಗ ಬಿಟ್ಟು 2 ಎತ್ತು ಹಾಕಿದ್ದಾರೆ. ನಾನು 10 ಗಂಟೆಗೆ ಮನೆಗೆ ಬಂದಿದ್ದೀನಿ. ಅವಾಗ ನೋಡೋವಾಗ ಈ ನ್ಯೂಸ್ ನೋಡಿದ್ಮೇಲೆ ನನಗೆ ಅನ್ಸಿದ್ದು ಈ ತರ ಅಂತ. ಆಮೇಲೆ ನಮ್ಗೆ ಬೆಳಿಗ್ಗೆ ಫೋನ್ ಮಾಡಿದಾಗ್ಲೇನೆ ನಾನು ಇವರ ಗೀತಾ ಅವರ ಇವ್ರ ತಮ್ಮ ಒಬ್ರು ಇದ್ದಾರೆ, ಚೇತನ್ ಅಂತ ಅವರು, ಇವರು ಚಂದ್ರಶೇಖರ್, ಇವರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಈ ತರ ಯಾರೋ ಒಬ್ರು ಬೆಳಿಗ್ಗೆ ಫೋನ್ ಮಾಡಿ, ನಾವು ಪತ್ರಿಕೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿಟ್ಟಿದ್ದೀನಿ, ಈ ತರ ಫೋನ್ ಮಾಡಿ ಹೇಳಿದ್ರು, ಇದು ಯಾರು ನೀವು ವಿಚಾರಿಸಿ ಅಂತ. ಆವಾಗ ಇವರು ಇಲ್ಲಿ ಬಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ, ನಮ್ಮ ಇದರ ಆಫೀಸ್ ಕ್ಲೋಸ್ ಆಗಿದೆ. ಕ್ಲೋಸ್ ಆದ್ಮೇಲೆ ಅಲ್ಲಿ ಬಿಟ್ಟು ತೆಗಿತಾ ಇದ್ದಾರೆ. ನಮ್ಮ ಆಫೀಸ್ ಪಕ್ಕದವರೆಲ್ಲ ಫೋನ್ ಮಾಡಿ, ಗುರುಜಿ ನಿಮ್ಮ ಹತ್ರ ನಿಮ್ಮ ಆಫೀಸ್ ಕ್ಲೋಸ್ ಇದೆ, ಯಾರೋ ಬಿಟ್ಟು ತೆಗಿತಾರೆ, ಏನೋ ವಿಡಿಯೋ ಎಲ್ಲ ಮಾತಾಡ್ತಾ ಇದ್ದಾರೆ, ಯಾವ್ದೋ ಟಿವಿದವರೆಲ್ಲ ಬಂದಿದ್ದಾರೆ ಅಂತ. ಆವಾಗ ನಾನು ತಿಳ್ಕೊಂಡಿದ್ದು ಇದು ಕತೆ ಇಷ್ಟು ಅಂತ. ಈ ತರ ಪರಿಸ್ಥಿತಿ ಇದೆ.
ಅದರಿಂದ ನನಗೆ ಅಲ್ಲಿವರೆಗೂ ಯಾರು ಅನಾಮಧೇಯ ಕರೆಗಳೇ ಅನ್ಕೊಂಡಿದ್ದೀವಿ. ಇಲ್ಲಿ ಕೂಡ ಕಂಪ್ಲೇಂಟ್ ಅಲ್ಲಿ ಏನ್ ಬರ್ತಾರೆ ಅಂದ್ರೆ ಅನಾಮಧೇಯ ಕರೆಗಳ ದೂರು ಅಂತಾನೆ ಬರೆದು ಕೊಟ್ಟಿದ್ದಾರೆ. ಇವಾಗ ನಾನು ಬೆಳಗ್ಗೆ ಬರೋವಾಗ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಇದಕ್ಕೆ ಯಾರು ಅಂತ ನನಗೆ ಗೊತ್ತಾಗ್ಬಿಡ್ತು. ಕುಮಾರ್ ಅಂತ ಒಬ್ಬ ವ್ಯಕ್ತಿನೇ ಇದನ್ನ ಮಾಡ್ತಾ ಇರೋದು. ಅವರು ಇವಾಗ ಟಿವಿ ನೈನ್ ಬರ್ತಾರೆ, ನಾನು ಹೋಗ್ತಾ ಇದ್ದೀನಿ ಇಂಟರ್ವ್ಯೂಗೆ. ಅವ್ರು ಬಂದ ತಕ್ಷಣ ಅವ್ರು ನಾನು ಕರ್ಕೊಂಡ್ ಬರ್ತೀನಿ, ನೀವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರದ್ದು ಏನಿದೆ ವಿಷಯ ನನಗೆ ಮಾಡ್ಕೊಡಿ, ಈ ತರದ್ ನಮಗೆ ಮಾಡಬಾರ್ದು ಅಂತ ನೀವು ಮಾಡ್ಕೊಡಿ, ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ ಬಂದಿದ್ದೀನಿ. ಇದು ವಿಷಯ. ಓಕೆ, ಗೀತಾ ಅವರೇ, ಈಗ ನೀವು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ರಿ, ಸುಮಾರು ಎಷ್ಟು ತಿಂಗಳು ಕೆಲಸ ಮಾಡಿದ್ರಿ ಅವರು? ಆಲ್ಮೋಸ್ಟ್ 1 year ಮಾಡಿದೀನಿ ಸರ್ ಅಲ್ಲಿ. ಓಕೆ, ಸೊ ಜನವರಿಯಲ್ಲಿ ಕೆಲಸ ಬಿಟ್ರು ಅಂತ ಹೇಳ್ತಾ ಇದ್ರು. ಜನವರಿಯಲ್ಲಿ ಕೆಲಸ ಬಿಟ್ಟು ಇಲ್ಲ, ಹಿಂಗೆ ಮನೇಲಿ ಸ್ವಲ್ಪ ಗಲಾಟೆಗಳು ಅದು ಇದು ಆಗ್ತಾ ಇತ್ತು. ಇವ್ರು ನನಗೆ ಗವರ್ಮೆಂಟ್ ಜಾಬ್ ಸಿಗತ್ತೆ, ನೀನ್ ಇದಕ್ ಮೇಲೆ ಕೆಲ್ಸಕ್ಕೆ ಹೋಗೋದ್ ಬೇಡ, ನೀನ್ ಮನೇಲಿರು, ನಾನ್ ದಾವಣಗೆರೆಗೆ ಹೋಗ್ಬಿಡ್ತೀನಿ, ನಾನ್ ದಾವಣಗೆರೆಯಲ್ಲಿ ನನ್ಗೆ ಕೋರ್ಟಲ್ ಕೆಲಸ ಆಗ್ತಾ ಇದೆ, ನಾನು ಅಲ್ಲಿ ಹೋಗೋದ್ರಿಂದ ನೀನೇನ್ ಕೆಲಸ ಮಾಡೋದ್ ಬೇಡ, ಮನೇಲಿರು ಅಂತ ಹೇಳಿದ್ರು. ಸರಿ ಆಯ್ತು, ಅದೇ ಅವರು ಒತ್ತಾಯದ ಮೇಲೆನೆ ಮನೇಲಿ ಇದ್ದಿದ್ ನಾನು. ಆಮೇಲೆ ನಾನು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಅಲ್ಲಿನೂ ಬರೋದು ಇದ್ ಮಾಡೋದು ಅದ್ ಮಾಡೋದು ಶುರು ಮಾಡಿದ್ರು. ಅದನ್ನು ಕ್ಲಾಸ್ ಬಿಟ್ಟೆ, ಅದಕ್ಕೂ ಪ್ರೂಫ್ ಎಲ್ಲ ಇದೆ, ನೀವು ಎಲ್ಲಿ ಬೇಕಾದ್ರೂ ನನ್ನ ಹತ್ರ ಒಂದು ಚೂರು ನೀವು ತಪ್ಕೊಂಡ್ ಹಿಡಿಯಕ್ ಆಗಲ್ಲ ಸರ್. ಅಲ್ಲಿನೂ ಹೋಗಿದ್ದೀನಿ, ಬೇಕಾದ್ರೆ ಅಲ್ಲಿನೂ ಕರ್ಕೊಂಡು ಹೋಗಿ ಎಲ್ಲಾ ಕಡೆ ವಿಚಾರಿಸಿ ಅವನಿಂದಾನೇ ಕೆಲಸ ಬಿಟ್ಟಿದ್ದು. ಆಮೇಲೆ ನಮ್ ತಾಯಿಗೂ ನಮ್ಗೂ ಹಿಂಗೆ ಎಲ್ಲ ಜಗಳ ಆಗಿ ಇದ್ ಮಾಡಿ ಇವನೇನ್ ಮಾಡ್ದ ಹೋಗ್ಬಿಟ್ಟು ಹಿಂಗೆ ನಮ್ಮಿಬ್ರು ಜಗಳದಲ್ಲಿ ನಾನಂದ ಇಷ್ಟು ಜಗಳ ಆಗಿ ಇದ್ ಮಾಡಿದ್ಮೇಲೆ ನಾನ್ ನಿನ್ ಜೊತೆ ಇರಲ್ಲ, ಬಿಟ್ಬಿಡು ನನ್ನ, ನೀನು ದುಡ್ದಾಕಲ್ಲ, ನಾನು ದುಡಿಯಕ್ ಬಿಡಲ್ಲ, ಹೆಂಗ್ ಸಾಕ್ಬೇಕು ಮಗುನ, ನಾನ್ ಹೆಂಗ್ ಜೀವನ ಮಾಡ್ಬೇಕು, ಬಿಟ್ಬಿಡು ನಾನೇನೋ ಮಾಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ ಹಿಂಗೆ ಬ್ಲಾಕ್ ಮೇಲ್ ಮಾಡಿ 1 ತಿಂಗಳು, ನೀವು ನಂಬಲ್ಲ ಸರ್, 1 ತಿಂಗಳು ನಾನು ನಿದ್ದೆ ಮಾಡಿಲ್ಲ ಸರ್. ದಿನ ಮಲ್ಕೊಂಡಿದ ತಕ್ಷಣ ನೀನ್ ನನ್ ಜೀವನ ಹಾಳು ಮಾಡ್ದೆ, ನಾನ್ ನೀನ್ ಕೆಲ್ಸಕ್ ಹೋಗ್ತಿಲ್ಲ ನಾನ್ ಬೈದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ಸರ್, ನಾನು ಅವ್ನ್ ಜೀವನ ಹಾಳು ಮಾಡಿದ್ನ ಹಂಗೆ ಹಿಂಗೆ ಅನ್ಕೊಂಡು ದಿನ ಹಿಂಗೆ ನಮ್ಮನ್ನೇ ಬ್ಲಾಕ್ ಮೇಲ್ ಮಾಡಕ್ಕೆ ಪಾಯ್ಸನ್ ತಗೊಂಡು ಕುಡ್ದ್ಬಿಟ್ಟ ಅಂದ್ರೆ ಅರ್ಧಂಬರ್ಧ ಕುಡಿದ್ಬಿಟ್ಟು ಮೈ ಮೇಲೆಲ್ಲ ಚೆಲ್ಕೊಂಡು ಇದ್ ಮಾಡ್ದ. ಇವತ್ತು DG ಹಾಸ್ಪಿಟಲ್ ಅಲ್ಲಿ ಪ್ರೂಫ್ ಇದೆ, ಬೇಕಾದ್ರೆ ಅದಕ್ಕೂ ನಾನೇ ಸಾಲ ಮಾಡಿ 10,000 ರೂಪಾಯಿ ಕಟ್ಟಿ ಅವ್ನ ನೀಚೆ ಕರ್ಕೊಂಡ್ ಬಂದಿದ್ದೀನಿ. ಇದು ನಿಜನ ಸುಳ್ಳು ಅವನ್ನೇ ಕೇಳಿ ಕರ್ಕೊಂಡ್ ಬಂದಿದೀವಿ. ಬಿಟ್ಬಿಡ್ಬೇಕು ಅಂದ್ರೆ ನಾವೇನ್ ಬಿಟ್ಬಿಡ್ಲಿಲ್ಲ ಸರ್ ಅದನ್ನ. ಹಿಂಗೆ ಇವತ್ತು ಸಾಯ್ತೀನಿ ದಿನ ಎದುರಿಸ್ಕೊಂಡು ಒಂದಿನ ಪಾಯ್ಸನ್ ಕುಡಿದ್ಬಿಟ್ಟಿದ್ದಾನೆ. ಇವ್ನು ಸತ್ತೇ ಹೋಗ್ಬಿಟ್ರೆ ಅದಕ್ಕೆ ಅವಾಗ ನಾನೇ ತಾನೇ ಸರ್ ಕಾರಣ ಆಗ್ತೀನಿ, ಕಾರಣ ಆಗ್ತೀನಿ, ನಮ್ಮನೆಯವ್ರು ತಾನೇ ಕಾರಣ ಆಗ್ತೀನಿ. ಅವ್ನು ಇದ್ದಿದ್ದೆ ನಮ್ಮನೇಲಿ, ಅವಾಗ ನಮ್ಮನೆಯವ್ರು, ನಮ್ಮ ಅಮ್ಮ ಕೆಲ್ಸ ಕಳ್ಕೋಬೇಕು, ನನ್ನ ತಮ್ಮನ್ ಮರ್ಯಾದೆ ಹೋಗ್ಬೇಕು, ನನ್ನ ಅಕ್ಕ ತಂಗಿರ ಮರ್ಯಾದೆ ಹೋಗ್ಬೇಕು, ನಾನ್ ಜೀವ ಕಳ್ಕೋಬೇಕು, ಆ ಪರಿಸ್ಥಿತಿ ಬರುತ್ತೆ. ಇದನ್ ಬೇಕಾದ್ರೆ ನಿಜನ ಇಲ್ವಾ ಕೇಳಿ. ನೀವು DG ಹಾಸ್ಪಿಟಲ್ ನಾನು ಡೇಟ್ ಕೊಡ್ತೀನಿ, ಬೇಕಾದ್ರೆ ಅವ್ನು ಅಡ್ಮಿಟ್ ಆಗಿದ್ದಾನೆ, ಏನಕ್ಕೆ ಅಡ್ಮಿಟ್ ಆಗಿದ್ದಾನೆ, ಪ್ರತಿಯೊಂದು ಡೀಟೇಲ್ಸ್ ನೀವು ತಗೊಳ್ಳಿ ಬೇಕಾದ್ರೆ. ಮಹಾರಾಜ ಹಾಸ್ಪಿಟಲ್ ಅಲ್ಲಿ ಅದಕ್ಕೆ 3 ದಿನ ಮುಂಚೆ ಇದೇ ತರ ಸುಮ್ನೆ ಬಿದ್ದ್ಬಿಟ್ಟು ಸುಮ್ನೆ ಬಿದ್ದಿದ್ದಾನೆ, ಸುಮ್ನೆ ಜ್ಞಾನ ತಪ್ಪದಂಗ್ ಬಿದ್ದು ನಾನು ಕರ್ಕೊಂಡು ಹೋಗಿ ಅಲ್ಲಿನೂ ಟ್ರೀಟ್ಮೆಂಟ್ ಕೊಡ್ಸಿ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ. ಇಷ್ಟು ಟಾರ್ಚರ್ ಇದ್ರೆ ಯಾರು ತಳ್ಕೊಳ್ತಾರೆ ನೀವೇ ಹೇಳಿ ಸರ್. ಸೊ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ ಗಲಾಟೆ ಆಗ್ತಾ ಇತ್ತಾ? ಆತರ ಏನು ಇಲ್ಲ ಸರ್, ನಾನು ಎಲ್ಲಿ ಕೆಲಸ ಮಾಡಿದ್ರು ಅದೇ ಸಿಟಿ ಫೈನಾನ್ಸ್ ಅಲ್ಲಿ 6 ವರ್ಷ ಕೆಲಸ ಮಾಡಿದೀನಿ. ಅಲ್ಲಿನೂ ಬಂದ್ ಕಾಯ್ತಾ ಇದ್ರು, ಇದ್ ಮಾಡ್ತಾ ಇದ್ರು, ಇವಂದ್ ಇಷ್ಟೇ ಬಿಡು ಅಂತಿದ್ದು. ಯಾವಾಗ ಇವನು ಕೆಲಸ ಬಿಟ್ಟು 1 ವರ್ಷ ಕುತ್ಕೊಂಡ, ಪ್ರತಿ ನಿಮಿಷ ಹಿಂದೆ ಬಂದಾಗ ಒಂದು ಎಲ್ಲಾದ್ರೂ ಹೆಣ್ಮಕ್ಳು ಒಂದು ಪಾನಿಪುರಿ ತಿನ್ನಕ್ಕೋ ಅಲ್ಲಿ ಇಲ್ಲಿ ಎಲ್ಲಾದ್ರೂ ನಿಲ್ಸಿದ್ರೆ ಅದನ್ನು ಒಂದು ಕೆಟ್ಟದಾಗಿ ನೋಡ್ಬಿಟ್ಟು ಅದನ್ನು ಮಾತಾಡಿ ಅಲ್ಲಿಗೂ ಅನುಮಾನ ಪಟ್ಟು ಕ್ಲಾಸ್ಗೆ ಹೋಗ್ತೀನಿ ಅಂದ್ರೆ ಕ್ಲಾಸ್ ಹತ್ರ ಬಂದ್ಬಿಟ್ಟು ಈಚೆ ಕಾಯ್ಕೊಂಡು ನಿಂತ್ಕೊಂಡ್ರೆ ಯಾರಿಗ್ ತಾನೆ ಸರ್ ಬೇಜಾರಾಗಲ್ಲ? ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನನ್ನ ಫಾಲೋ ಮಾಡಿದ್ರೆ ಯಾರಿಗ ಇಷ್ಟ ಆಗತ್ತೆ ಸರ್? ಈಗ್ಲೂ ಮನೆ ಹತ್ರ ಹೋಗ್ರು ಅಲ್ಲಿ ಒಂದ್ ಮನೆ ಮಾಡ್ಕೊಂಡಿದೀನಿ, ಅಲ್ಲಿನೂ ಓನರ್ ಹತ್ರ ಬರ್ತಾನೆ ಕೇಳ್ತಾನೆ. ಓನರ್ ಹತ್ರ ಬರೋದು ಇಷ್ಟು ಫಾಲೋ ಮಾಡೋ ಇದ್ರಲ್ಲಿ ನಾನು ಏನ್ ತಪ್ಪು ಮಾಡ್ಬೋದು ಸರ್? ನಾನು ಹೇಳಿ, ಇವತ್ತು ಸ್ಟೇಷನ್ ಅಲ್ಲಿ ಕೋರ್ಟ್ ಅಲ್ಲಿ ಎಲ್ಲಾ ಕಡೆ ಹೇಳಿದಾರೆ ಅವ್ರ ಮನೆ ಹತ್ರ ಹೋಗ್ಬಾರ್ದು, ಅವ್ರನ್ನ ಫಾಲೋ ಮಾಡ್ಬಾರ್ದು. ಇದು ಕೋರ್ಟ್ಗೂ ಮರ್ಯಾದೆ ಇಲ್ಲ, ಪೊಲೀಸ್ ಅವ್ರಿಗೆ ಮೊದ್ಲೇ ಮರ್ಯಾದೆ ಇಲ್ಲ, ಅವನ ಹತ್ರ ಯಾರಿಗೂ ಮರ್ಯಾದೆ ಕೊಡ್ದಿರಾ ಇವತ್ತು ನನ್ ಮನೆ ಹತ್ರ ಬಂದಿದ್ದಾನೆ. ನಾನು ನನ್ ತಾಯಿ ಇರ್ಬೇಕು ಅಂತ ಒಂದು ಅಪಾರ್ಟ್ಮೆಂಟ್ ಮಾಡ್ಕೊಂಡಿದೀವಿ. ನಮ್ ತಾಯಿ ನಿಜ ಹೇಳ್ತಿದೀನಿ, ನಮ್ ತಾಯಿ ಪ್ರಾಪರ್ಟಿ ಮಾರಕ್ ಕೂಡ ರೆಡಿ ಆಗ್ಬಿಟ್ಟಿದ್ದಾರೆ. ಇವತ್ತು ನಾವು ನೀನು ಸೇಫ್ಟಿ ಆಗಿರೋ, ಅವ್ನು ಹಿಂಗೆ ಇದ್ ಮಾಡಿದ್ರೆ ನಿನ್ಗೆ ಆಸಿಡ್ ಹಾಕ್ತೀನಿ ಹಂಗೆ ಹಿಂಗೆ ಅಂದಿದ್ದಕ್ಕೆ ಒಂದೇ ಕಾರಣಕ್ಕೋಸ್ಕರ ನಾನು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇರೋ ಮನೆಗೆ ಹೋಗಿದ್ದು ಸರ್. ನನ್ ಮಗನ್ಗೆ ಏನಾದ್ರು ಮಾಡ್ಬಿಟ್ಟು ನಿಂಗೆ ಸುಮ್ನೆ ಕಿಡ್ನಾಪ್ ಇರೋದ್ರಲ್ಲಿ ಅರ್ಧ ಮಾರಿ ಆ ದುಡ್ಡನ್ನ ತಗೊಂಡೋಗಿ ಅಲ್ಲಾಕಿ ಅವ್ರ ಪಾಡ್ಗೆ ಅವ್ರು ಇರೋಕೆ ಅದಕ್ಕೂ ಬಿಡಾರ. 8 ವರ್ಷ ಇವಾಗ ಇವ್ನು ಮದುವೆ ಮಾಡ್ಕೊಂಡ, 8 ವರ್ಷ ಅತ್ತೆ ಮನೆಯಲ್ಲೇ ಇದ್ದ, ಮಗನ್ ತರಾನೇ ಸಾಕೊಂಡಿದ್ದಿದ್ದು ಇವನು. ಬಟ್ ತಾಯಿ ಎದುರಿಗೇನೆ ಹಿಡ್ಕೊಂಡು ಮಗಳಿಗೆ ಹೊಡಿತಾ ಇದ್ರೆ ಯಾವ ತಾಯಿ ಚುರುಕನ್ನಲ್ಲ ಸರ್? ಆಮೇಲೆ ಡೈಲಿ ಟಾರ್ಚರ್, ಏನೋ ಒಂದು ಹೇಳೋದು, ಇದು ಟಾಯ್ಲೆಟ್ ಓಡಕ್ ಸೇರ್ಕೊಂಡ್ಬಿಡೋದು, ನಾನು ಸತ್ತೋಗ್ಬಿಡ್ತೀನಿ ಅಂತ ಬಾಯಲ್ಲಿ ಹೇಳ್ಬಿಟ್ಟು ಓಡಕ್ ಸೇರ್ಕೊಂಡು ಚಿಲ್ಕ ಹಾಕೊಂಡು ಅರ್ಧ ಗಂಟೆ ಆದ್ರೂ ಆಚೆನೆ ಬರಲ್ಲ. ಈ ತರ ಬರೀ ಟಾರ್ಚರ್. ಈ ಟಾರ್ಚರ್ ಮಾಡಿ ಏನಾಯ್ತು, ಕಡೆಗೆ ಒಂದಿನ ಈ ವಿಷ ಕುಡಿದ್ಮೇಲೆ ಊರ್ಗೆ ಹೋದವನು ವಾಪಸ್ ಬರಲೇ ಇಲ್ಲ.
ವಾಪಸ್ ನಾವಿದೆಲ್ಲ ನಮಗೂ ಇದಾಗತ್ತೆ ಅಂದ್ಬಿಟ್ಟು ನಾನು ಅವ್ರ ತಾಯಿನ ಅವ್ರ ತಮ್ಮಂದಿರ್ನ ಒಬ್ರು ಬಿಟ್ಟಿಲ್ಲ ಸರ್. ಎಲ್ಲಾ ವಿಷಯ ಹೇಳ್ಬಿಟ್ಟು ಅವ್ರನ್ನ ಬಿಟ್ಟಿದ್ದು. ನಾವೇನ್ ಸುಮ್ನೆ ಬಿಟ್ಟಿಲ್ಲ. ನಾಳೆ ದಿನ ಏನೇ ಆಗ್ಲಿ ನಮ್ಮೇಲೆ ಬರತ್ತಿದ್ದು ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಕಳ್ಸಿರೋದು ನಾವು. ಏನೇ ಮಾಡಿದ್ರು ಅವ್ರ ತಂದೆ ತಾಯಿ ವಿಷಯ ಮುಟ್ಟಿಸ್ತಾ ಇದ್ದ. ಇಮಿಡಿಯೇಟ್ ಫೋನ್ ಹಾಕಿ ಅವ್ರ ತಮ್ಮನ ವಿಷಯ ಮುಟ್ಟಿಸ್ತಾ ಇದ್ದಿದ್ದು. ಹಿಂಗಲ್ಲ, ಹಿಂಗೆ ನೋಡಿ ನಿಮ್ ಮಗ ಹಿಂಗ್ ಮಾಡ್ತಾವನೆ, ಇಲ್ಲಿ ಬನ್ನಿ ಅದೇನು ಸಾಲ್ವ್ ಮಾಡಿ, ಅದೇನ್ ನೋಡಿ ಕುಂತ್ಕೊಳ್ಳೋದು ಮಾತಾಡೋದು. ಇವ್ರು ಎಲ್ಲೋ ಮಾಡ್ಕೊಂಡ್ ಬಂದಿದ್ ಸಾಲಗಳು ಯಾರಿಗೋ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು, ದುಡ್ಡು ಇಸ್ಕೊಂಡ್ಬಿಡೋದು. ಇವ್ರ ತಂಗಿ ಮದ್ವೆಗಿದೆ ಇರಿ ಅಂಕಲ್, ಇವ್ರ ತಂಗಿ ಮದ್ವೆಗೆ 3 ಲಕ್ಷ ಇಸ್ಕೊಂಡ್ರು. 3 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಇಂದ ಲೋನ್ ತೆಗೆದುಕೊಟ್ಟಿದೀವಿ. ಅದಕ್ ಬೇಕಾದ್ರೆ ಬ್ಯಾಂಕ್ ಮ್ಯಾನೇಜರ್ ಬೇಕಾದ್ರೆ ಹೇಳ್ತಾರೆ ಇವನೇ ಹೋಗಿ ಮಾತಾಡ್ಬಿಟ್ಟು ಇಸ್ಕೊಂಡಿರೋದು. ಇವತ್ತು ನಮ್ ಪ್ರಾಪರ್ಟಿ ಇಟ್ಬಿಟ್ಟು ಅವ್ನಿಗೆ ದುಡ್ಡು ಕೊಟ್ಟಿದೀವಿ, ಅವನನ್ನ ಕ್ರಾಸ್ ಮಾಡಿದ್ರೆ ಹೇಳ್ತಾರೆ, ಅವ್ರ ಮನೆಯವ್ರನ್ನ ಕ್ರಾಸ್ ಮಾಡಿದ್ರೆ ಹೇಳ್ತಾರೆ ಬೇಕಾದ್ರೆ ವಿಷಯನ. ಈಗ ಅಪಾರ್ಟ್ಮೆಂಟ್ ಹೋದ್ರಿ ಅಂತ ಹೇಳಿದ್ರೆ, ಸೊ ಆ ವಿಚಾರನೂ ಕೂಡ ಕುಮಾರ್ ಹೇಳ್ತಾ ಇದ್ರು. ಕುಮಾರ್ ಹೇಳೋದೇನಂತ ಹೇಳಿದ್ರೆ, ಫಸ್ಟ್ ಬೇರೆ ಒಂದು ಮನೇಲಿ ಇರೋದಕ್ಕೂ ಕೂಡ ಅವರಿಗೆ ದುಡ್ಡಿರ್ಲಿಲ್ಲ, ಬಾಡಿಗೆ ಕಟ್ಟೋದಕ್ಕೆ ದುಡ್ಡಿರ್ಲಿಲ್ಲ. ಶ್ರೀನಿವಾಸನ್ ಅವರೇ ಅವರಿಗೆ ಅಪಾರ್ಟ್ಮೆಂಟ್ ಕೊಡ್ಸಿದ್ದಾರೆ ಅನ್ನುವಂತ ಒಂದು ಮಾತನ್ನ ಕೂಡ ಅವ್ರು ಹೇಳ್ತಾರೆ. ಇರಿ ಸರ್, ನಾನು ಹೇಳ್ತೀನಿ ಸರ್, ಏನೂ ಗತಿ ಇಲ್ದಿರೋರು ನಾವು ಅಂತ ಯಾವ ಬೇಸಲ್ಲಿ ಹೇಳ್ತಾನೆ ಸರ್ ಅವನು. 8 ವರ್ಷ ನಮ್ಮನೆ ಅನ್ನ ತಿನ್ಕೊಂಡಿದ್ದವನು. ಸ್ವಂತ ಮನೆ ಇದೆ, ಗೌರ್ಮೆಂಟ್ ಕೆಲಸ ಇದೆ ಇವ್ರ ಅಮ್ಮನ್ಗೆ. ಇವಳು ದುಡಿತಾಳೆ, ಇವಳು ತಮ್ಮ ದುಡಿತಾನೆ. ಸಾಲದಕ್ಕೆ ಇದು ರಿಲೇಷನ್ಗಳು ಸಹಾಯಗಳು ಎಲ್ಲ ಮಾಮೂಲಿ ತರ ನಡ್ಕೊಂಡು ಹೋಗ್ತಾ ಇದೆ. ಬಾಡಿಗೆ ಬರುತ್ತೆ ಸರ್, 20,000 ರೂಪಾಯಿ ಬಾಡಿಗೆ ಬರುತ್ತೆ. ಯಾವ ಇದರಲ್ಲಿ 3,000 ರೂಪಾಯಿ ಬಾಡಿಗೆ ಕಟ್ಟಕ್ಕಾಗಲ್ಲ ನಾವು ಅಂತ ಹೇಳ್ತಾನೆ ಅವನು. ಯಾವ ಬೇಸಲ್ಲಿ ಹೇಳಕ್ಕಾಗುತ್ತೆ ಅದು? ಇವಾಗ 15,000 ರೂಪಾಯಿ ಎಲ್ಲಿ ಹೋದ್ರು 15,000 ರೂಪಾಯಿ ಮನೆ ಬಾಡಿಗೆಗೆ ಹೋಗಿದ್ ಏನಕ್ಕೆ ಅಂದ್ರೆ ಇವನ್ ಕಾಟಕ್ಕೋಸ್ಕರನೇ. 8,000 ರೂಪಾಯಿ ಮನೇಲಿ ಇರೋವಾಗ ಇವನ್ ಮಾಡಿದ ಕೆಲಸ ಏನು? ಈ ತರ ಎಲ್ಲ ಮಾಡಿ ಟಾರ್ಚರ್ ಮಾಡಿ ಮನೆ ಮುಂದೆ ಬರೋದು, ನಿಂಬೆಹಣ್ಣು ಕುಯ್ದು ಹಾಕೋದು, ಇನ್ನೊಂದು ಮಾಡೋದು, ಕೋಳಿ ಪುಕ್ಕ ಉದಿಸ್ಬಿಟ್ಟು ಹೋಗೋದು, ಇದೆಲ್ಲ ಮಾಡ್ತಾ ಇದ್ದಿದ್ದಕ್ಕೆ ಒಂದು ಸೆಕ್ಯೂರಿಟಿ ಅನ್ನೋದಿದ್ರೆ ಅವಾಗ ನಮ್ಗೆ ಸೇಫ್ಟಿ ಇರುತ್ತೆ, ಯಾವ ತರ ತೊಂದರೆ ಇರಲ್ಲ ಅಂತ ಹೇಳ್ಬಿಟ್ಟು ಆ ತರ ಮನೆಗೆ ಸೆಕ್ಯೂರಿಟಿ ಇರೋ ಮನೆಗೆ ಹೋಗಿ ಮಾಡಿದ್ದು. ಏನು ಒಬ್ಳೇ ಇರೋಕ್ಕಲ್ಲ, ಅವ್ರ ಅಮ್ಮನೂ ಹೋಗ್ತಾರೆ, ಎಲ್ರು ಅವ್ರು ಇವಾಗ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ. ಕ್ವಾರ್ಟರ್ಸ್ ಖಾಲಿ ಮಾಡ್ಕೊಂಡು ಹೋಗೋದೇ ಸೇರ್ಕೊಂತಾರ ಅವರು. ಒಬ್ಳಿಗೆ 15,000 ರೂಪಾಯಿ ಬಾಡಿಗೆ ಕಟ್ಕೊಂಡು ಯಾರು ಇರೋಷ್ಟು ದೊಡ್ಡ ಇದೇನಲ್ಲ ಅದು. ಆಮೇಲೆ ಏನು ಗತಿ ಇಲ್ದಿರೋರು ಏನಲ್ಲ. ಓಕೆ, ಸರಿ ಚಂದ್ರಶೇಖರ್ ಅವರೇ, ಮತ್ತೆ ನಾನು ನಿಮ್ ಜೊತೆ ಮಾತಾಡ್ತೇನೆ. ಹಾಗಾದ್ರೆ ಕುಮಾರ್ ಯಾಕೆ ಇಷ್ಟೆಲ್ಲ ಪ್ರಾಬ್ಲಮ್ ಕೊಡ್ತಾ ಇದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ನಿನ್ನೆಯಿಂದನೂ ಕೂಡ ನೋಡ್ತಾ ಹೋದ್ರೆ ಕೇವಲ ಕುಮಾರ್ ಅವರು ಆರೋಪವನ್ನ ಮಾಡ್ತಾ ಇದ್ರು. ಸೊ ಪ್ರತಿಯೊಬ್ರು ಅನ್ಕೊಂಡಿದ್ರು ಬಹುಶಃ ನಿಜಕ್ಕೂ ಕುಮಾರ್ ಅವರಿಗೆ ತೊಂದರೆ ಆಗಿರ್ಬೋದು ಅಂತ ಹೇಳಿ. ಬಟ್ ಈ ವರ್ಷನ್ ಅನ್ನ ಕೇಳ್ತಾ ಇದ್ರೆ ಇದೆಲ್ಲದಕ್ಕೂ ಕಾರಣಕರ್ತ ಕುಮಾರ್ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಕುಮಾರ್ಗೂ ಕೂಡ ನಾವು ಸಂಪರ್ಕ ಮಾಡೋದು. ಸ್ವತಃ ಕುಮಾರ್ ಇಲ್ಲಿ ತನಕನೂ ಬಂದಿದ್ರು, TV9 ಸ್ಟುಡಿಯೋ ತನಕನೂ ಕೂಡ ಬಂದು ನಂತರ ಗೀತಾ ಇಲ್ಲಿ ಇದ್ದಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಇಲ್ಲಿಂದ ಪರಾರಿಯಾಗಿದ್ದಾರೆ. ಈ ಎಲ್ಲದರ ವಿಚಾರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ ಬ್ರೇಕ್ ನಂತರ.